ಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ಬೆಂಗಳೂರಿಗರ ಪಾಲಿನ ಆಕ್ಸಿಜನ್ ಪಾರ್ಕ್ ಎಂದೇ ಕರೆಯಲ್ಪಡುವ ಕಬ್ಬನ್ ಪಾರ್ಕ್ ಪರಿಸರಕ್ಕೆ ಮಾರಕ ಸ್ಥಿತಿ ಉಂಟಾಗುವ ಭೀತಿ ಎದುರಾಗಿದೆ. ಸಂಚಾರಿ ಪೊಲೀಸರ ಮನವಿಯನ್ನು ಪುರಸ್ಕರಿಸಿರುವ ಸರ್ಕಾರ ವರ್ಷದ ಎಲ್ಲಾ ದಿನ ಕಬ್ಬನ್ ಪಾರ್ಕ್ ಒಳಗಡೆ ವಾಹನಗಳ ಓಡಾಟಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಈ ಮೂಲಕ ಪರಿಸರ ಪ್ರೇಮಿಗಳ ಒತ್ತಾಯ, ನಡಿಗೆದಾರರ ಮನವಿ ಪತ್ರ ಮೂಲೆ ಗುಂಪಾಗಿದೆ. ಯಾವುದೇ ಟ್ರಾಫಿಕ್ ಕಿರಿಕಿರಿ ಬೇಡ, ಏರ್ ಪೊಲ್ಯೂಷನ್ ಮಧ್ಯೆ ಒಂದಿಷ್ಟು ಪರಿಶುದ್ಧ ಗಾಳಿ ಬೇಕು ಅಂತ ಸಿಟಿ ಜನ ನೇರವಾಗಿ ಕಬ್ಬನ್ ಪಾರ್ಕ್ ಅತ್ತ ಮುಖ ಮಾಡ್ತಿದ್ರು. ತಿಂಗಳಲ್ಲಿ 2ನೇ ಅಥವಾ 4ನೇ ಶನಿವಾರ ಕಬ್ಬನ್ ಪಾರ್ಕ್ ನತ್ತ ಹೊರಡ್ಬಿಡ್ತಿದ್ರು. ಆದ್ರೆ ಇನ್ಮುಂದೆ ಹೀಗೆ ಆರಾಮಾಗಿ ಕಬ್ಬನ್ ಪಾರ್ಕ್ ಒಳಗಡೆ ಹೋಗಲು ಸಾಧ್ಯವಾಗದೇ ಇರಬಹುದು. ಹೌದು, ಕಬ್ಬನ್ ಪಾರ್ಕ್ ಪ್ರಿಯರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಸಂಚಾರ ದಟ್ಟಣೆಯನ್ನು ನಿಯಂತ್ರಣಗೊಳಿಸಲು ಸಂಚಾರಿ ಇಲಾಖೆ ಮನವಿ ಪುರಸ್ಕರಿಸಿದೆ. ತಿಂಗಳ 2ನೇ ಶನಿವಾರ ಹಾಗೂ 4ನೇ ಶನಿವಾರ, ಭಾನುವಾರ ಸೇರಿ ಎಲ್ಲಾ ರಜೆ ದಿನಗಳಲ್ಲೂ ವಾಹನಗಳ ಓಡಾಟಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಬೆಂಗಳೂರಿಗರ ಪಾಲಿನ ಗ್ರೀನ್ ಲಂಗ್ ಸ್ಪೇಸ್ ಎನಿಸಿಕೊಳ್ಳುವ ಕಬ್ಬನ್ ಪಾರ್ಕ್ ಗಾರ್ಡನ್ ಸಿಟಿಯ ದೊಡ್ಡ ಆಸ್ತಿ. ಕಬ್ಬನ್ ಪಾರ್ಕ್ ಹಸಿರನ್ನು ಉಳಿಸಲು ಈ ಹಿಂದೆ ಅಂದ್ರೆ 2016ರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ತರಲಾಯಿತು. ಮುಖ್ಯವಾಗಿ ತಿಂಗಳ 2ನೇ ಹಾಗೂ 4ನೇ ಶನಿವಾರ, ಭಾನುವಾರ ಮತ್ತು ಎಲ್ಲಾ ಸರ್ಕಾರಿ ರಜೆ ದಿನಗಳಲ್ಲಿ ವಾಹನಗಳ ಓಡಾಟಕ್ಕೆ ಬ್ರೇಕ್ ಹಾಕಲಾಯಿತು. ಕೇವಲ ನಡಿಗೆದಾರರಿಗೆ ಕಬ್ಬನ್ ಪಾರ್ಕ್ ಒಳಗಡೆ ಎಂಟ್ರಿ ಕೊಡಲಾಯಿತು. ಅಂದಿನಿಂದ ಇಂದಿನ ತನಕ ಇದೇ ಮಾದರಿಯನ್ನು ಅನುಸರಿಸಿ ಕಬ್ಬನ್ ಪಾರ್ಕ್ ಪರಿಸರ ಉಳಿಸಲು ಒತ್ತು ನೀಡಲಾಯಿತು. ಆದ್ರೀಗ ಕಬ್ಬನ್ ಪಾರ್ಕ್ ಒಳಗಡೆ ವಾಹನಗಳ ಓಡಾಟಕ್ಕೆ ಬ್ರೇಕ್ ಹಾಕೋದ್ರಿಂದ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಭಾಗದಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗ್ತಿದೆ ಎಂದು ಸಂಚಾರ ಇಲಾಖೆ ದೂರಲಾರಂಭಿಸಿತು. ಈ ವಿಚಾರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿತ್ತು. ಈ ಹಿನ್ನೆಲೆಯಲ್ಲಿ ಜನವರಿ 23ರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸಂಚಾರ ಇಲಾಖೆಯ ಮನವಿ ಪುರಸ್ಕರಿಸಿದ ಸರ್ಕಾರ ವೆಹಿಕಲ್ ಓಡಾಟಕ್ಕೆ ಅವಕಾಶ ಕಲ್ಪಿಸಿದೆ. ಸರ್ಕಾರದ ನಡೆ ವಿರುದ್ಧ ಪರಿಸರ ಪ್ರೇಮಿಗಳು ಸಿಡಿಮಿಡಿಕೊಂಡರೆ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘ ನ್ಯಾಯಾಲಯದ ಮೆಟ್ಟಿಲೇರಲು ನಿರ್ಧರಿಸಿದೆ. ಕಬ್ಬನ್ ಪಾರ್ಕ್ ಅಲ್ಲಿ ಈಗ ಸಂಡೇ, ಸಾಟರ್ಡೆ ಮತ್ತು ರಜೆ ದಿನಗಳಲ್ಲಿ ವೆಹಿಕಲ್ ಬಿಡ್ತಾ ಇದ್ದಾರೆ. ಬಿಡೋದ್ರಿಂದ ಎಷ್ಟು ಜನಕ್ಕೆ ಅನುಕೂಲ ಅನಾನುಕೂಲ ಆಗ್ತಾ ಇದೆ. ಈ ಕಬ್ಬನ್ ಪಾರ್ಕ್ ಇರ್ತಕ್ಕಂಥ ಕೆಲವು ಅಳಿವಿನ ಅಂಚಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿದ್ದಾವೆ. ಅವಕ್ಕೆ ಬಹಳ ತೊಂದರೆ ಆಗ್ತವೆ. ಜೊತೆಗೆ ವಯಸ್ಸಾದವ್ರು ಮತ್ತೆ ಅಲ್ಲಿ ಕಬ್ಬನ್ ಪಾರ್ಕು ಹತ್ರ ಇರ್ತಕ್ಕಂಥ ಮೂಲ ನಿವಾಸಿಗಳೆಲ್ಲ ಬಂದು ಅಲ್ಲಿ ಒಳ್ಳೆ ಗಾಳಿ ತಗೋಬೇಕಂತ ಬರ್ತಾರೆ. ಅದನ್ನ ಈ ಸರ್ಕಾರ ಹಾಳು ಮಾಡ್ತಾ ಇದೆ. ಜೊತೆಗೆ ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ MLAಗಳು 28 MLAಗಳು ಏನ್ ಮಾಡ್ತಾ ಇದಾರೆ, ಅವರು ಕಬ್ಬನ್ ಪಾರ್ಕ್ ಉಳಿಸಕ್ಕೆ ಅವರ ಧ್ವನಿ ಎತ್ತಬೇಕು. ಅವ್ರು ಧ್ವನಿ ಎತ್ತಕ್ಕಾಗಿಲ್ಲ. ಎಲ್ಲ ಧ್ವನಿ ಎತ್ತಕ್ಕೆ ಆಗಿಲ್ಲ ಅಂದ್ರೆ ಎಲ್ಲ ರೀಸನ್ ಕೊಟ್ಟು ಮನೇಲಿ ಕುತ್ಕೊಳಕ್ ಹೇಳಿ. ನಾನು ಇದೇ ಒಂದು ಸರ್ಕಾರಕ್ಕೆ ನಾನು ಮನೆ ಮಾಡ್ಕೊಳ್ಳೋದು. ಇನ್ನು ತಿಂಗಳ 2ನೇ ಹಾಗೂ 4ನೇ ಶನಿವಾರ, ಭಾನುವಾರ ಎಲ್ಲಾ ರಜೆ ದಿನಗಳಲ್ಲಿ ವಾಹನಗಳ ಓಡಾಟಕ್ಕೆ ಅಸ್ತು ಹೊಂದಿರುವ ಸರ್ಕಾರ ಟೈಮಿಂಗ್ ಫಿಕ್ಸ್ ಮಾಡಿದೆ. ರಾತ್ರಿ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ವಾಹನಗಳ ಸಂಚಾರಕ್ಕೆ ಅನುಮತಿ ನೀಡಿದೆ. ಈ ಸಂದರ್ಭದಲ್ಲಿ ಏರ್ ಕ್ವಾಲಿಟಿ ಚೆಕ್ ಮಾಡಲು ರಾಜ್ಯ ವಾಯು ನಿಯಂತ್ರಣ ಮಂಡಳಿಗೆ ಸೂಚಿಸಿದೆ. ಈ ಬಗ್ಗೆ ವಾಹನ ಸವಾರರು ಸಹ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಈಗ ಕಬ್ಬನ್ ಪಾರ್ಕ್ ಒಳಗೆ ಟ್ರಾಫಿಕ್ ಬಿಡಬಾರ್ದು, ಜಾಸ್ತಿ ಪೊಲ್ಯೂಷನ್ ಲೆವೆಲ್ಸ್ ಜಾಸ್ತಿ ಆಗ್ತಿದೆ. ನಮಗಿರೋದೇ ರೆಕ್ರಿಯೇಷನ್ ಒಂದು ಪಾರ್ಕು, ಲಂಗ್ ಸ್ಪೇಸ್ ಇರೋದೇ ಇದೆ ಬೆಂಗಳೂರಿಗೆ, ದಯವಿಟ್ಟು ಬೇಡ ಅಂದ್ಬಿಟ್ಟು ಎಲ್ಲರೂ ಪ್ರೊಟೆಸ್ಟ್ ಮಾಡಿದರು. ಆದರೆ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಸರ್ಕಾರ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಇನ್ವಾಲ್ವ್ ಆಗಿ, ಇಲ್ಲ ಇನ್ನು ಮುಂದೆ 7 PM to 10 PM ನಾವು ಟ್ರಾಫಿಕ್ನ ಹಲೋ ಮಾಡೋಣ ಆಗ್ಬಿಟ್ಟು ಇದೊಂದು ಡಿಸಿಷನ್ ತೊಗೊಂಡಿದ್ದಾರೆ. ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಟ್ರಾಫಿಕ್ ಕನ್ಸೆಷನ್ ಅಂತೂ ಸಿಕ್ಕಾಪಡೆ ಇದೆ ಬೆಂಗಳೂರು. ಯಾಕಂದರೆ ನಮಗೆ ಡಿಸಿಪ್ಲಿನ್ ಇಲ್ಲ ಡ್ರೈವಿಂಗು. ಅದ್ರ ಜೊತೆಗೆ ಈ ಥರ ನಂಬರ್ ಆಫ್ ವೆಹಿಕಲ್ಸ್ ಒಂದು ರೋಡ್ ನೋಡಿದ್ರೆ ಕಷ್ಟ ಆಗಿರೋದ್ರಿಂದ ಈಗ ಡಿಸಿಷನ್ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಪ್ರೊಟೆಸ್ಟ್ ಮಾಡಿದ್ರು ಜನ, ನಮ್ಗೆ ಬಿಟ್ಬಿಡಿ, ನಮ್ಮ ಲಂಗ್ ಸ್ಪೇಸ್ ಕೊಡಿ ಅಂದ್ಬಿಟ್ಟು. ಬಟ್ ನೈಟ್ ಒಳಗೆ ಯಾರೂ ಅಷ್ಟು ಜನ ಓಡಾಡಲ್ಲ. ಸೊ ಅದರಿಂದ ಟ್ರಾಫಿಕ್ ಕೊಟ್ಟಿರೋದು ಒಳ್ಳೆಯದು, ಕಂಜೆಷನ್ ಕಡಿಮೆ ಆಗುತ್ತೆ. ಇದು ಇಂಪ್ರೂವ್ ಆದರೆ ಟ್ರಾಫಿಕ್ ಇದು ಒಳ್ಳೆಯದೇ ನಮಗೆ ಅಂದ್ಬಿಟ್ಟು ಇಟ್ ವಿಲ್ ಬೆನಿಫಿಟ್. ಒಟ್ನಲ್ಲಿ
ಸೌಂದರ್ಯ ಪ್ರಿಯರ, ವಾಯು ವಿಹಾರ ಮಾಡುವವರ, ಪ್ರೇಮಿಗಳ, ಪರಿಸರ ಪ್ರಿಯರ ನೆಚ್ಚಿನ ಸ್ಪಾಟ್ ಅಂದ್ರೆ ಅದು ಕಬ್ಬನ್ ಪಾರ್ಕ್. ಇನ್ಮುಂದೆ ಟ್ರಾಫಿಕ್ ಬಿಸಿ, ಪೊಲ್ಯೂಷನ್ ಫ್ರೀಯಾಗಿ ಸಿಗಲಿದೆ ಎಂಬ ಟೀಕೆ ಕೂಡ ಈಗಾಗಲೇ ಕೇಳಿ ಬಂದಿದೆ.